ಜೊತೆ ಗಾಯಕಿ ಸಂಗೀತ ಕಟ್ಟಿ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸಂಗೀತ ಕಟ್ಟಿ ಅವರ ಕಚೇರಿ ಅಂತ ಹೇಳಿದ್ರೆ ಎಸ್.ಎಲ್. ಭೈರಪ್ಪ ಅವರು ಅದನ್ನ ಮಿಸ್ ಮಾಡ್ತಾ ಇರ್ಲಿಲ್ವಂತೆ. ಇವತ್ತು ಅವರನ್ನ ಇವರು ಮಿಸ್ ಮಾಡ್ಕೊಡುವಂತಹ ಪರಿಸ್ಥಿತಿ ಬಂದಿದೆ. ಮೇಡಮ್ ಹೇಳಿ, ನಿಮ್ಮ ಸಂಗೀತ ಕಚೇರಿ ಎಲ್ಲೇ ಇದ್ರು ಕೂಡ ಭೈರಪ್ಪನವರು ಬರ್ತಾ ಇದ್ರು. ಮೈಸೂರಿನಲ್ಲಿ ಎಲ್ಲೇ ನಡೆದ್ರು ಕೂಡ, ಬೆಂಗಳೂರಿನಲ್ಲೂ ಸಾಕಷ್ಟು ಸಭೆ ಸಮಾರಂಭದಲ್ಲಿ ಅವ್ರು ಗೆಸ್ಟ್ ಆಗಿ ಬಂದಾಗ ನಾನು ಹಾಡಿದ್ದು ಒಂದೇ ಮಾತ್ರ ಎಲ್ಲ ಕೇಳಿದ್ದಾರೆ. ಬಟ್ ಮೈಸೂರಿನಲ್ಲಿ ಅವ್ರು ಆರಾಮಾಗಿರ್ತಿದ್ರಲ್ಲ, ಕಚೇರಿ ಎಲ್ಲೇ ನಾನು ಹಿಂಗಿದೆ ನಾನು ಕರೆದ್ ಬರ್ತಿದ್ದೆ ಹೋಗಿ. ಸುಮಾರಷ್ಟು ಅಟೆಂಡ್ ಆಗಿದ್ದಾರೆ. ಒಂದ್ಸತಿ ಅವರು ಯಾವ್ದೋ ಔಟ್ ಆಫ್ ಕಂಟ್ರಿ ಏನೋ ಹೋಗಿದ್ರು, ಬಂದ್ಮೇಲೆ ನೆಕ್ಸ್ಟ್ ಟೈಮ್ ಭೇಟಿ ಮಾಡಿದಾಗ ಕಟ್ಟಿ ನಿಂದು ಲಾಸ್ಟ್ ಇದು ಮಿಸ್ ಆಯ್ತು ನನಗೆ ಅಂತ. ಅಷ್ಟು ಅವ್ರಿಗೆ ನೆನಪು. ನಂಗೆ ಒಂದೊಂದೇ ಜ್ಞಾಪಕ ಬರ್ತಾ ಇದೆ ಈಗ ಹೇಳ್ದಂಗೆಲ್ಲ. ಸೊ ನಾನು ಸ್ಟೂಡೆಂಟ್ ಇದ್ದಾಗಿನಿಂದನೂ ಅವ್ರ ಅಭಿಮಾನಿಯಾಗಿದ್ದಕ್ಕೆ ನನಗೆ ಧಾರವಾಡದಲ್ಲೂ ಅವ್ರು ಗೆಸ್ಟ್ ಆಗಿ ಬರೋರು, ಕರ್ನಾಟಕ ಯೂನಿವರ್ಸಿಟಿಗೆ. ನಮ್ಮ ತಂದೆ ಅಲ್ಲಿ ಪ್ರೊಫೆಸರ್ ಆಗಿದ್ರು. ಸೊ ಹೀಗಾಗಿ ಅವ್ರದ್ದೊಂಥರ ಫಾಲೋ ಮಾಡ್ಕೊಂಡೇ ಬಂದಿದ್ವಿ. ಅವಾಗ ಫಾಲೋ ಮಾಡೋದಂದ್ರೆ ಅವ್ರ ಸಾಹಿತ್ಯ, ಅವ್ರ ಲಿಟ್ರರಿ ಏನಂತಾರೆ ಜೀನಿಯಸ್, ಅವ್ರದ್ದೇನ್ ಬುಕ್ಸ್ ಏನಿದೆಯಲ್ಲ ಅದನ್ನ ಫಾಲೋ ಮಾಡೋದು, ಓದೋದು, ಸಾಹಿತ್ಯವನ್ನ ನನಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು. ನಮ್ದು ಸರ್ಕಲ್ ಹಂಗೆ ಇತ್ತು. ನಾವು ಅವಾಗ 90s ನಲ್ಲಿ ಡಿಗ್ರಿ ಮಾಡಿದ್ದು ನಮ್ಮ ಸರ್ಕಲ್ ಏನಿತ್ತಲ್ಲ, ನಾವು ಸೈನ್ಸ್ ಸ್ಟೂಡೆಂಟ್ಸ್ ಆದ್ರೂ ಕೂಡ ನಮಗೆ ಕನ್ನಡ ಸಾಹಿತ್ಯದ ಬಗ್ಗೆ ಆ ಒಲವು ಇದ್ದಿದ್ರಿಂದಾನೇ ಇವತ್ತು ನೀವು ನಮ್ಮನ್ನ ಮಾತಾಡಿಸೋ ಒಂದು ಇದ್ರಲ್ಲಿ ನಮ್ಗೆ ಆ ಗೌರವ ಬಂದಿದೆ. ಯಾಕೆಂತಂದ್ರೆ ಸಾಹಿತ್ಯ ಸಂಗೀತ ಅಂದ್ರೆ ಅಷ್ಟೊಂದು ನಮ್ಗೆ ಅಲ್ಲಿ ಆ ಸಂಸ್ಕಾರ ಇತ್ತು. ಸೊ ಅದಕ್ಕೆ ಇವರೆಲ್ಲ ಎಸ್.ಎಲ್. ಭೈರಪ್ಪನವರು ಎಲ್ಲರೂ ಒಂಥರ ನೀರೆರೆದು ಒಂಥರ ನಮ್ಮನ್ನು ಪೋಷಕರಾಗಿ, ಅಂದ್ರೆ ನಮ್ಮ ಪೇರೆಂಟ್ಸ್ ನಮ್ಗೆ ಸಂಸ್ಕಾರ ಕೊಟ್ಟರು, ಪೋಷಕರಾಗಿ ಇಂಥ ದೊಡ್ಡ ದೊಡ್ಡ ಮೇಧಾವಿಗಳು ನಿಂತರು. ಯಾಕೆಂದ್ರೆ ನಮ್ಗೆ ಆಸಕ್ತಿ ಇತ್ತು. ನಾವು ಭೈರಪ್ಪ ಸರ್, ಎಸ್.ಎಲ್. ಭೈರಪ್ಪನವ್ರದ್ದು ಪುಸ್ತಕ ನೆಕ್ಸ್ಟ್ ಯಾವ್ದು ಬರುತ್ತೆ, ಯಾನ ಬರೆದ್ರಲ್ಲ, ಓಕೆ ಫೈನ್, ನೆಕ್ಸ್ಟ್ ವಾಟ್ ನೆಕ್ಸ್ಟ್, ಈ ತರ. ಸೊ ಮಂದ್ರ ನನ್ನ ಸಂಗೀತಗಾರ್ತಿಯಾಗಿ ತುಂಬಾ ವರ್ಷ, ಅವರು ರಿಲೀಸ್ ಆದ್ಮೇಲೆ ಮಂದ್ರ ಸುಮಾರು ದಿವಸ ನಾನು ಓದಕ್ಕಾಗಿರ್ಲಿಲ್ಲ, ಹಿಂಗೆ ಓಡಾಟ ಇದ್ರು. US ಹೋದಾಗ ನಮ್ಮೊಬ್ಬ US ಫ್ರೆಂಡ್ ಮನೆಯಲ್ಲಿ ನನಗೆ ಗಿಫ್ಟ್ ಆಗಿ ಅವ್ರ ಮನೆಯಿಂದ ಮತ್ತೊಂದು ಊರಿಗೆ ಹೋಗುವಾಗ ಆ ಪುಸ್ತಕ ಕೊಟ್ರು. ಸೊ ಮಂದ್ರ ಈಗ ಕೊಟ್ಟಿದ್ದಾರೆ, ಅಮೆರಿಕದಲ್ಲಾದ್ರೂ ನಾನು ಓದ್ಲೇಬೇಕು, ಇಲ್ಲಿ ಟೈಮ್ ಹಾಕ್ಬೇಕು, ಇನ್ನು ವಾಪಸ್ ಬಂದ್ಮೇಲೆ ಟೈಮ್ ಸಿಗಲ್ಲ ಅಂತ ಅಲ್ಲಿಂದ ಓದಕ್ ಶುರು ಮಾಡಿದೆ. ಅನುಭವ ಯಾವ ರೀತಿ? ಆ ಸಂಗೀತದ ಬಗ್ಗೆ, ಬರೀ ಸಂಗೀತದ ಬಗ್ಗೆ ಅಲ್ಲ, ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಬಹುಶಃ ಯಾರೇ ಕ್ಲಾಸಿಕಲ್ ಮ್ಯೂಸಿಷಿಯನ್ಗೂ ಅಷ್ಟು ನಾಲೆಜ್ ಇದೆಯೋ ಇಲ್ಲೋ, ಭೈರಪ್ಪನವ್ರಿಗೆ ಅಷ್ಟು ನಾಲೆಜ್ ಇತ್ತು. ಎಸ್ಪೆಷಲಿ ಹಿಂದೂಸ್ತಾನಿ ಸಂಗೀತ ಅಂದ್ರೆ ಒಂದು ರಾಗದ ಪ್ರಚೀತಿ ಹೆಂಗಿದೆ, ಒಂದು ರಾಗ ರಸ ಸಿದ್ಧಾಂತವನ್ನ ಹೆಂಗೆ ತಗೊಂಡು ಹೋಗುತ್ತೆ. ನಮ್ ಗುರುಗಳ ಕಿಶೋರಿ ಅಮೋಣ್ಕರ್ ಬಿಟ್ರೆ ನಾನು ಕೇಳಿದ್ದು ಇವ್ರ ಬಾಯಿಂದಾನೆ. ಒಂದೊಂದು ರಾಗದ ವಿಶ್ಲೇಷಣೆ ಮಾಡೋರು ಮೇಡಮ್ ಅವರು. ಕೌಶಿಕ್ ಕನ್ನಡ ತುಂಬಾ ಇಷ್ಟ. ನಮ್ಮ ರಾಜಗುರುಗಳು ಬಸವರಾಜ ರಾಜಗುರು ಅವರು ರಾಜನಕ್ಕೆ ಸಿರತಾಜ ಅದರಲ್ಲಿ ಕಟ್ಟಿ ಅದರಲ್ಲಿ ಮಧ್ಯಮಕ್ಕೆ ನಿಲ್ಬೇಕಿತ್ತು. ನಿಮ್ ಗುರು ಪಂಚಮದಲ್ಲಿ ನಿಂತಿದ್ದಾರೆ. ಈ ಒಂದು ಇದಕ್ಕೆ, ಈ ಒಂದು ಎತ್ತರದ ಒಂದು ಉತ್ಕೃಷ್ಟ ಲೆವೆಲ್ಗೆ ಅವರು ಮಾತಾಡ್ತಾ ಇದ್ರು. ನಾವು ಆಶ್ಚರ್ಯ ಅಷ್ಟೇ ಅಲ್ಲ, ಇದು ಒಂದು ದೊಡ್ಡ ಪರ್ವತ. ಸೊ ಈ ತರ ಎಲ್ಲ ನಮಗೆ ಸಿಕ್ಕಿದೆ ಜೀವನದಲ್ಲಿ ಅಂದ್ರೆ ನಾವ್ ಎಷ್ಟು ಪುಣ್ಯ ಮಾಡಿದೀವಿ. ಮೈಸೂರಲ್ಲಿ ಲಾಸ್ಟ್ ಕಚೇರಿ ವಾಸ್ ಸುತ್ತೂರು ಮಠದಲ್ಲಿ ಬೆಳದಿಂಗಳು ಸಂಗೀತೋತ್ಸವದಲ್ಲಿ. ಅವಾಗನ ಅಷ್ಟು ಓಡಾಡ್ತಿರ್ಲಿಲ್ಲ, ಬರ್ತಿರ್ಲಿಲ್ಲ, ಬಂದ್ರೂ ಜಾಸ್ತಿ ಕೂತ್ಕೋತಿರ್ಲಿಲ್ಲ. ಅವತ್ತು 2.5 ಗಂಟೆ ಕೂತ್ಕೊ. ಸುತ್ತೂರು ಸ್ವಾಮಿಗಳು ಹೇಳಿದ್ರು, ಏನು ಸಂಗೀತಮ್ಮ ನಿಮ್ ಇದಕ್ಕೆ ಭೈರಪ್ಪನವ್ರು ಕೂತ್ಕೊಂಡು ಫುಲ್ ಕಚೇರಿ ಕೇಳಿ ಹೋದ್ರಲ್ಲ. ಅದಕ್ಕಿಂತ ದೊಡ್ಡ ಒಂದು ನಮ್ಗೆ ಒಂದು ವರ, ಒಂದು ಆಶೀರ್ವಾದ. ಯಾವ ಹಾಡು ತುಂಬಾ ಇಷ್ಟ ಆಗಿತ್ತು ಅವ್ರಿಗೆ ಬೇಂದ್ರೆ ಅವ್ರ ಹಾಡುಗಳು ತುಂಬಾ ಇಷ್ಟ. ದಾರಾ ಬೇಂದ್ರೆ ಅವರು ಬಿಗ್ ಫ್ಯಾನ್ ಆಫ್ ಬೇಂದ್ರೆ. ಹೇಳೋರು ಬೇಂದ್ರೆ ಸಂಗೀತ, ಎಲ್ಲಾ ಸಂಗೀತವನ್ನು ಎಲ್ಲರೂ ಹಾಡ್ತಾರೆ, ಬೇಂದ್ರೆ ಸಂಗೀತ ಮುಂದುವರ್ಸ್ಕೊಂಡು ಹೋಗ್ಬೇಕು ನೀನು ಅಂತ. ಯಾಕೆಂದ್ರೆ ಅದಿರೋದು ನಿನ್ ಕಡೆ, ನೀನು ಅದಕ್ಕಾಗಿ ಇದೆಯಾ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಈಗ ಹೇಳ ಸುಮಾರು ಇಷ್ಟೊಂದು ಬಾರು ಸಾಧನ ಕೇರಿಗೆ ಹೇಳ್ದೆ. ಈಗ ಇದು ಇಷ್ಟ ಆಗುತ್ತೆ. ತುಮ್ 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 ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ, ಬೆಳಕಿಗಿಂತ ಬೆಳ್ಳಗ ಇತ್ತ ಗಾಳಿಗಿಂತ ತೆಳ್ಳಗ ಇತ್ತ, ಬೆಳಕಿಗಿಂತ ಬೆಳ್ಳಗ ಇತ್ತ ಗಾಳಿಗಿಂತ ತೆಳ್ಳಗ ಇತ್ತ, ಜಡಿಯಿಂದಿಳಿದ ಗಂಗೆ ಹಾಂಗ ಚಂಗನ ನಗಿದಿತ್ತ ತಂಗಿ ತುಂಬಿ ಬಂದಿತ್ತ. ಸುಮಾರು ಹಾಡು ಬೇಂದ್ರೆ ಅವ್ರಿಗೆ ಇಷ್ಟ. ನಂಗೆ ಇದು ಜ್ಞಾಪಕ ಮಾಡ್ಕೊಂಡು ಹೇಳ್ಬೇಕೀಗ. ಟೋಟಲಿ ವಾಸ್ ಬಿಗ್ ಬೇಂದ್ರೆ ಆರ್ಡೆಂಟ್ ಫ್ಯಾನ್ ಆಫ್ ಬೇಂದ್ರೆ. ಸೊ ಅಷ್ಟಪ್ಪನವರು ಆರ್ಟ್ ಅಂಡ್ ಕಲ್ಚರ್ ಎರಡರ ಐಕಾನ್ ಅಂತಾನು. ಬರೀ ಐಕಾನ್ ಅಲ್ಲ, ಅವರು ಒಂದು ಆ ಸಂಸ್ಕಾರವನ್ನ ಹಾಕಿದಂತ ಒಂದು ದೊಡ್ಡ ಮೇರು, ಒಂದು ಮರ ಅವರು. ಅದು ಯಾವತ್ತೂ ಬಳ್ಳಿ ಹೂ ಕೊಡ್ತಾನೆ ಇರುತ್ತೆ. ನಾವು ಅದರ ಆ ಒಂದು ಎಸ್ಥೆಟಿಕ್ಸ್ ನ ನಾವು ಆಸ್ವಾದನೆ ಮಾಡ್ಬೇಕಷ್ಟೇ ನಮ್ಮ ತಿಳುವಳಿಕೆ ಮಟ್ಟಕ್ಕೆ. ಬಟ್ ಇದಾರೆ
ತಮ್ಮ ಕೃತಿಗಳ ಮೂಲಕ ಅವರು ಶಾಶ್ವತವಾಗಿ ಜನಮನದಲ್ಲಿ ಸಂಸ್ಕಾರವಂತ ಮನಗಳಲ್ಲಿಂತೂ ಅವರು ತುಂಬಾ ಹತ್ತಿರ ಇದ್ದಾರೆ. ಇವಿಷ್ಟು ಸಂಗೀತ ಕಟ್ಟಿಯವರ ಮಾತು. ಅಂದ್ರೆ ಪ್ರಮುಖವಾಗಿ ಸಂಸ್ಕಾರ ಅಂತ ಮರವನ್ನ ಬೇಂದ್ರೆ ಅವರು ನೆಟ್ಟಿದ್ರು. ಆ ಮರ ಎಂದಿಗೂ ಜೀವಂತ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೊತೆ ಗಾಯಕಿ ಸಂಗೀತ ಕಟ್ಟಿ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸಂಗೀತ ಕಟ್ಟಿ ಅವರ ಕಚೇರಿ ಅಂತ ಹೇಳಿದ್ರೆ ಎಸ್.ಎಲ್. ಭೈರಪ್ಪ ಅವರು ಅದನ್ನ ಮಿಸ್ ಮಾಡ್ತಾ ಇರ್ಲಿಲ್ವಂತೆ. ಇವತ್ತು ಅವರನ್ನ ಇವರು ಮಿಸ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಮೇಡಮ್ ಹೇಳಿ, ನಿಮ್ಮ ಸಂಗೀತ ಕಚೇರಿ ಎಲ್ಲೇ ಇದ್ರು ಕೂಡ ಭೈರಪ್ಪನವರು ಬರ್ತಾ ಇದ್ರು. ಮೈಸೂರಿನಲ್ಲಿ ಎಲ್ಲೇ ನಡೆದ್ರು ಕೂಡ, ಬೆಂಗಳೂರಿನಲ್ಲೂ ಸಾಕಷ್ಟು ಸಭೆ ಸಮಾರಂಭದಲ್ಲಿ ಅವ್ರಿಗೆ ಗೆಸ್ಟ್ ಆಗಿ ಬಂದಾಗ ನಾನು ಹಾಡಿದ್ದು ಒಂದೇ ಮಾತ್ರ ಎಲ್ಲ ಕೇಳಿದ್ದಾರೆ. ಬಟ್ ಮೈಸೂರಿನಲ್ಲಿ ಅವ್ರು ಆರಾಮಾಗಿರ್ತಿದ್ರಲ್ಲ, ಕಚೇರಿ ಎಲ್ಲೇ ನಾನು ಹಿಂಗಿದೆ ನಾನು ಕರೆದ್ ಬರ್ತಿದ್ದೆ ಹೋಗಿ. ಸುಮಾರಷ್ಟು ಅಟೆಂಡ್ ಆಗಿದ್ದಾರೆ. ಒಂದ್ಸತಿ ಅವರು ಯಾವ್ದೋ ಔಟ್ ಆಫ್ ಕಂಟ್ರಿ ಏನೋ ಹೋಗಿದ್ರು, ಬಂದ್ಮೇಲೆ ನೆಕ್ಸ್ಟ್ ಟೈಮ್ ಭೇಟಿ ಮಾಡಿದಾಗ ಕಟ್ಟಿ ನಿಂದು ಲಾಸ್ಟ್ ಇದು ಮಿಸ್ ಆಯ್ತು ನನಗೆ ಅಂತ. ಅಷ್ಟು ಅವ್ರಿಗೆ ನೆನಪು. ನಂಗೆ ಒಂದೊಂದೇ ಜ್ಞಾಪಕ ಬರ್ತಾ ಇದೆ ಈಗ ಹೇಳ್ದಂಗೆಲ್ಲ. ಸೊ ನಾನು ಸ್ಟೂಡೆಂಟ್ ಇದ್ದಾಗಿನಿಂದನೂ ಅವ್ರ ಅಭಿಮಾನಿ ಆಗಿದ್ದಕ್ಕೆ ನನಗೆ ಧಾರವಾಡದಲ್ಲೂ ಅವ್ರು ಗೆಸ್ಟ್ ಆಗಿ ಬರೋರು, ಕರ್ನಾಟಕ ಯೂನಿವರ್ಸಿಟಿಗೆ. ನಮ್ಮ ತಂದೆ ಅಲ್ಲಿ ಪ್ರೊಫೆಸರ್ ಆಗಿದ್ರು. ಸೊ ಹೀಗಾಗಿ ಅವ್ರದ್ದೊಂಥರ ಫಾಲೋ ಮಾಡ್ಕೊಂಡೇ ಬಂದಿದ್ವಿ. ಅವಾಗ ಫಾಲೋ ಮಾಡೋದಂದ್ರೆ ಅವ್ರ ಸಾಹಿತ್ಯ, ಅವ್ರ ಲಿಟ್ರರಿ ಏನಂತಾರೆ ಜೀನಿಯಸ್, ಅವ್ರದ್ದೇನ್ ಬುಕ್ಸ್ ಏನಿದೆಯಲ್ಲ ಅದನ್ನ ಫಾಲೋ ಮಾಡೋದು, ಓದೋದು, ಸಾಹಿತ್ಯವನ್ನ ನನಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು. ನಮ್ದು ಸರ್ಕಲ್ ಹಂಗೆ ಇತ್ತು. ನಾವು ಅವಾಗ 90s ನಲ್ಲಿ ಡಿಗ್ರಿ ಮಾಡಿದ್ದು ನಮ್ಮ ಸರ್ಕಲ್ ಏನಿತ್ತಲ್ಲ, ನಾವು ಸೈನ್ಸ್ ಸ್ಟೂಡೆಂಟ್ಸ್ ಆದ್ರೂ ಕೂಡ ನಮಗೆ ಕನ್ನಡ ಸಾಹಿತ್ಯದ ಬಗ್ಗೆ ಆ ಒಲವು ಇದ್ದಿದ್ರಿಂದಾನೇ ಇವತ್ತು ನೀವು ನಮ್ಮನ್ನ ಮಾತಾಡಿಸೋ ಒಂದು ಇದ್ರಲ್ಲಿ ನಮ್ಗೆ ಆ ಗೌರವ ಬಂದಿದೆ. ಯಾಕೆಂತಂದ್ರೆ ಸಾಹಿತ್ಯ ಸಂಗೀತ ಅಂದ್ರೆ ಅಷ್ಟೊಂದು ನಮ್ಗೆ ಅಲ್ಲಿ ಆ ಸಂಸ್ಕಾರ ಇತ್ತು. ಸೊ ಅದಕ್ಕೆ ಇವರೆಲ್ಲ ಎಸ್.ಎಲ್. ಭೈರಪ್ಪನವರು ಎಲ್ಲರೂ ಒಂಥರ ನೀರೆರೆದು ಒಂಥರ ನಮ್ಮನ್ನ ಪೋಷಕರಾಗಿ, ಅಂದ್ರೆ ನಮ್ಮ ಪೇರೆಂಟ್ಸ್ ನಮ್ಗೆ ಸಂಸ್ಕಾರ ಕೊಟ್ಟರು, ಪೋಷಕರಾಗಿ ಇಂತಹ ದೊಡ್ಡ ದೊಡ್ಡ ಮೇಧಾವಿಗಳು ನಿಂತರು. ಯಾಕೆಂದ್ರೆ ನಮ್ಗೆ ಆಸಕ್ತಿ ಇತ್ತು. ನಾವು ಭೈರಪ್ಪ ಸರ್, ಎಸ್.ಎಲ್. ಭೈರಪ್ಪನವ್ರದ್ದು ಪುಸ್ತಕ ನೆಕ್ಸ್ಟ್ ಯಾವ್ದು ಬರುತ್ತೆ, ಯಾನ ಬರೆದ್ರಲ್ಲ, ಓಕೆ ಫೈನ್, ನೆಕ್ಸ್ಟ್ ವಾಟ್ ನೆಕ್ಸ್ಟ್, ಈ ತರ. ಸೊ ಮಂದ್ರ ನನ್ ಸಂಗೀತಗಾರ್ತಿಯಾಗಿ ತುಂಬಾ ವರ್ಷ ಅವ್ರು ರಿಲೀಸ್ ಆದ್ಮೇಲೆ ಮಂದ್ರ ಸುಮಾರು ದಿವಸ ನಾನು ಓದಕ್ಕಾಗಿರ್ಲಿಲ್ಲ, ಹಿಂಗೆ ಓಡಾಟ ಇದ್ರು. ಯುಎಸ್ಗೆ ಹೋದಾಗ ನಮ್ಮೊಬ್ಬ ಯುಎಸ್ ಫ್ರೆಂಡ್ ಮನೆಯಲ್ಲಿ ನನಗೆ ಗಿಫ್ಟ್ ಆಗಿ ಅವ್ರ ಮನೆಯಿಂದ ಮತ್ತೊಂದು ಊರಿಗೆ ಹೋಗುವಾಗ ಆ ಪುಸ್ತಕ ಕೊಟ್ರು. ಸೊ ಮಂದ್ರ ಈಗ ಕೊಟ್ಟಿದ್ದಾರೆ, ಅಮೆರಿಕದಲ್ಲಾದ್ರೂ ನಾನು ಓದ್ಲೇಬೇಕು, ಇಲ್ಲಿ ಟೈಮ್ ಹಾಕ್ಬೇಕು, ಇನ್ನು ವಾಪಸ್ ಬಂದ್ಮೇಲೆ ಟೈಮ್ ಸಿಗಲ್ಲ ಅಂತ ಅಲ್ಲಿಂದ ಓದಕ್ ಶುರು ಮಾಡಿದೆ. ಅನುಭವ ಯಾವ ರೀತಿ ಇತ್ತು? ಆ ಸಂಗೀತದ ಬಗ್ಗೆ, ಬರೀ ಸಂಗೀತದ ಬಗ್ಗೆ ಅಲ್ಲ, ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಬಹುಶಃ ಯಾರೇ ಕ್ಲಾಸಿಕಲ್ ಮ್ಯೂಸಿಷಿಯನ್ಗೂ ಅಷ್ಟು ನಾಲೆಜ್ ಇದೆಯೋ ಇಲ್ಲ, ಭೈರಪ್ಪನವ್ರಿಗೆ ಅಷ್ಟು ನಾಲೆಜ್ ಇತ್ತು. ಎಸ್ಪೆಷಲಿ ಹಿಂದೂಸ್ತಾನಿ ಸಂಗೀತ ಅಂದ್ರೆ ಒಂದು ರಾಗದ ಪ್ರಚೀತಿ ಹೆಂಗಿದೆ, ಒಂದು ರಾಗ ರಸ ಸಿದ್ಧಾಂತವನ್ನ ಹೆಂಗೆ ತಗೊಂಡು ಹೋಗುತ್ತೆ. ನಮ್ ಗುರುಗಳ ಕಿಶೋರಿ ಅಮೋಣ್ಕರ್ ಬಿಟ್ರೆ ನಾನು ಕೇಳಿದ್ದು ಇವ್ರ ಬಾಯಿಂದಾನೆ. ಒಂದೊಂದು ರಾಗದ ವಿಶ್ಲೇಷಣೆ ಮಾಡೋರು ಮೇಡಮ್ ಅವರು. ಕೌಶಿಕ್ ಕನ್ನಡ ತುಂಬಾ ಇಷ್ಟ. ನಮ್ಮ ರಾಜಗುರುಗಳು ಬಸವರಾಜ ರಾಜಗುರು ಅವರು ರಾಜನಕ್ಕೆ ಸಿರತಾಜ ಅದರಲ್ಲಿ ಕಟ್ಟಿ ಅದರಲ್ಲಿ ಮಧ್ಯಮಕ್ಕೆ ನಿಲ್ಬೇಕಿತ್ತು. ನಿಮ್ ಗುರು ಪಂಚಮದಲ್ಲಿ ನಿಂತಿದ್ದಾರೆ. ಈ ಒಂದು ಇದಕ್ಕೆ, ಈ ಒಂದು ಎತ್ತರದ ಒಂದು ಉತ್ಕೃಷ್ಟ ಲೆವೆಲ್ಗೆ ಅವರು ಮಾತಾಡ್ತಾ ಇದ್ರು. ನಾವು ಆಶ್ಚರ್ಯ ಅಷ್ಟೇ ಅಲ್ಲ, ಇದು ಒಂದು ದೊಡ್ಡ ಪರ್ವತ. ಸೊ ಈ ತರ ಎಲ್ಲ ನಮಗೆ ಸಿಕ್ಕಿದೆ ಜೀವನದಲ್ಲಿ ಅಂದ್ರೆ ನಾವೆಷ್ಟು ಪುಣ್ಯ ಮಾಡಿದೀವಿ. ಮೈಸೂರಲ್ಲಿ ಲಾಸ್ಟ್ ಕಚೇರಿ ವಾಸ್ ಸುತ್ತೂರು ಮಠದಲ್ಲಿ ಬೆಳದಿಂಗಳು ಸಂಗೀತೋತ್ಸವದಲ್ಲಿ. ಅವಾಗನ ಅಷ್ಟು ಓಡಾಡ್ತಿರ್ಲಿಲ್ಲ, ಬರ್ತಿರ್ಲಿಲ್ಲ, ಬಂದ್ರೂ ಜಾಸ್ತಿ ಕುತ್ಕೋತಿರ್ಲಿಲ್ಲ. ಅವತ್ತು 2.5 ಗಂಟೆ ಕುತ್ಕೊ ಸುತ್ತೂರು ಸ್ವಾಮಿಗಳು ಹೇಳಿದ್ರು, ಏನು ಸಂಗೀತಮ್ಮ ನಿಮ್ ಇದಕ್ಕೆ ಭೈರಪ್ಪನವ್ರು ಕುತ್ಕೊಂಡು ಫುಲ್ ಕಚೇರಿ ಕೇಳಿ ಹೋದ್ರಲ್ಲ ಅಂತ. ಅದಕ್ಕಿಂತ ದೊಡ್ಡ ಒಂದು ನಮ್ಗೆ ಒಂದು ವರ, ಒಂದು ಆಶೀರ್ವಾದ. ಯಾವ ಹಾಡು ತುಂಬಾ ಇಷ್ಟ ಆಗಿತ್ತು ಅವ್ರಿಗೆ ಬೇಂದ್ರೆ ಅವ್ರ ಹಾಡುಗಳು ತುಂಬಾ ಇಷ್ಟ. ದಾರಾ ಬೇಂದ್ರೆ ಅವರು ಬಿಗ್ ಫ್ಯಾನ್ ಆಫ್ ಬೇಂದ್ರೆ. ಹೇಳೋರು ಬೇಂದ್ರೆ ಸಂಗೀತ, ಎಲ್ಲಾ ಸಂಗೀತವನ್ನು ಎಲ್ಲರೂ ಹಾಡ್ತಾರೆ, ಬೇಂದ್ರೆ ಸಂಗೀತ ಮುಂದುವರ್ಸ್ಕೊಂಡು ಹೋಗ್ಬೇಕು ನೀನು ಅಂತ. ಯಾಕೆಂದ್ರೆ ಅದಿರೋದು ನಿನ್ ಕಡೆ, ನೀನು ಅದಕ್ಕಾಗಿ ಇದೆಯಾ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಇದು ಹೇಳ ಸುಮಾರು ಇಷ್ಟೊಂದು ಬಾರು ಸಾಧನ ಕೇರಿಗೆ ಹೇಳ್ದೆ. ಈಗ ಇದು ಇಷ್ಟ ಆಗುತ್ತೆ. ತುಮ್ 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 ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ, ಬೆಳಕಿಗಿಂತ ಬೆಳ್ಳಗ ಇತ್ತ ಗಾಳಿಗಿಂತ ತೆಳ್ಳಗ ಇತ್ತ, ಬೆಳಕಿಗಿಂತ ಬೆಳ್ಳಗ ಇತ್ತ ಗಾಳಿಗಿಂತ ತೆಳ್ಳಗ ಇತ್ತ, ಜಡಿಯಿಂದಿಳಿದ ಗಂಗೆ ಹಾಗ ಚಂಗನ ನೆಗೆದಿತ್ತ ತಂಗಿ ತುಂಬಿ ಬಂದಿತ್ತ. ಸುಮಾರು ಹಾಡು ಬೇಂದ್ರೆ ಅವ್ರದವ್ರಿಗೆ ಇಷ್ಟ. ನಂಗೆ ಇದು ಜ್ಞಾಪಕ ಮಾಡ್ಕೊಂಡು ಹೇಳ್ಬೇಕೀಗ. ಟೋಟಲಿ ವಾಸ್ ಬಿಗ್ ಬೇಂದ್ರೆ ಆರ್ಡೆಂಟ್ ಫ್ಯಾನ್ ಆಫ್ ಬೇಂದ್ರೆ. ಸೊ
ಅಷ್ಟಪ್ಪನವರು ಆರ್ಟ್ ಅಂಡ್ ಕಲ್ಚರ್ ಎರಡರ ಐಕಾನ್ ಅಂತಾನು. ಬರೀ ಐಕಾನ್ ಅಲ್ಲ, ಅವರು ಒಂದು ಆ ಸಂಸ್ಕಾರವನ್ನ ಹಾಕಿದಂತ ಒಂದು ದೊಡ್ಡ ಮೇರು ಒಂದು ಮರ ಅವರು. ಅದು ಯಾವತ್ತೂ ಬಳ್ಳಿ ಹೂ ಕೊಡ್ತಾನೆ ಇರುತ್ತೆ. ನಾವು ಅದರ ಆ ಒಂದು ಎಸ್ಥೆಟಿಕ್ಸ್ ನ ನಾವು ಆಸ್ವಾದನೆ ಮಾಡ್ಬೇಕಷ್ಟೇ ನಮ್ಮ ತಿಳುವಳಿಕೆ ಮಟ್ಟಕ್ಕೆ. ಬಟ್ ಇದಾರೆ, ತಮ್ಮ ಕೃತಿಗಳ ಮೂಲಕ ಅವರು ಶಾಶ್ವತವಾಗಿ ಜನಮನದಲ್ಲಿ ಸಂಸ್ಕಾರವಂತ ಮನಗಳಲ್ಲಿಂತೂ ಅವರು ತುಂಬಾ ಹತ್ತಿರ ಇದ್ದಾರೆ. ಇವಿಷ್ಟು ಸಂಗೀತ ಕಟ್ಟಿಯವರ ಮಾತು. ಅಂದ್ರೆ ಪ್ರಮುಖವಾಗಿ ಸಂಸ್ಕಾರ ಅಂತ ಮರವನ್ನ ಬೇಂದ್ರೆ ಅವರು ನೆಟ್ಟಿದ್ರು. ಆ ಮರ ಎಂದಿಗೂ ಜೀವಂತ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮೊಂದಿಗೆ ಈಗ